ಸ್ವಲ್ಪ ಮರೆಯಾಗಿದ್ದಂಥ ಬುರುಡೆ ಪ್ರಕರಣ ಈಗ ಮತ್ತೊಮ್ಮೆ ದಿಢೀರ್ ಅಂತ ಎದ್ದು ಕೂತ್ಕೊಂಡಿದೆ. ಮಂಗಳೂರಿನ ಧರ್ಮಸ್ಥಳದಲ್ಲಿ ತಲೆಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ಒಂದು ಕೇಸ್ನಲ್ಲಿ ಈಗ ಒಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಬಂಗಲಗುಡ್ಡೆ ಅರಣ್ಯಕ್ಕೆ ಬೆಂಗಳೂರಿನ FSL ತಜ್ಞರು ಆಗಮಿಸಿದ್ದಾರೆ. ಬುರುಡೆ ಸಿಕ್ಕ ಜಾಗದಲ್ಲಿ FSL ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. SIT ಅಧಿಕಾರಿಗಳ ಜೊತೆಗೆ FSL ವಿಭಾಗದ ಅಧಿಕಾರಿಗಳು ಕೂಡ ಬಂಗ್ಲಾಗುಡ್ಡ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈಗ ತಡಕಾಡ್ತಾ ಇದ್ದಾರೆ. SIT ಅಧಿಕಾರಿಗಳೊಂದಿಗೆ ಪ್ರದೀಪ್ ಅನ್ನೋರು ಕೂಡ ತೆರಳಿದ್ದಾರೆ. ಅಂದರೆ ಈ ಬುರುಡೆ ಷಡ್ಯಂತ್ರ ಕೇಸ್ ಏನಿದೆ ಇದರಲ್ಲಿ ಭಾಗಿಯಾಗಿದ್ದಂಥ ಪ್ರದೀಪ್ ಕುಲಾನ್ನನ್ನು SIT ಅಧಿಕಾರಿಗಳು ಹಾಗೂ FSL ಅಧಿಕಾರಿಗಳು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಬಂಗ್ಲಾಗುಡ್ಡ ಪ್ರದೇಶವನ್ನು ಅವರು ಪರಿಶೀಲನೆ ನಡೆಸಿದ್ದಾರೆ. ಸೆಕ್ಷನ್ 183 BNS ಸೆಕ್ಷನ್ 183 ಅಡಿಯಲ್ಲಿ ಈತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಆ ಒಂದು ಸೆಕ್ಷನ್ನ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಪ್ರದೀಪ್ ಕುಲಾಲ್ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಿರ್ಸಿಕರ್. ಈಗ ಫೋನ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿರಣ್, ಈಗ ಒಂದು ರೀತಿ ತೆರೆಮರೆಗೆ ಸೆರೆದಿತ್ತು ಈ ಒಂದು ಪ್ರಕರಣ. ಆದರೆ ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಬಂಗ್ಲಾಗುಡ್ಡ ರಹಸ್ಯ ಏನಾಯಿತು, ಬುರುಡೆ ಪ್ರಕರಣ ಏನಾಯಿತು ಅನ್ನೋದನ್ನು ಮರ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಒಂದು ಕೇಸ್ನಲ್ಲಿ. ಸೊ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್ ಇದಕ್ಕೆ ಸಂಬಂಧಪಟ್ಟಂತೆ? ರಾಹುಲ್, ಏನಿದು ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯ ಪ್ರಕರಣ ತನಿಖೆ ನಡೀತಾ ಇತ್ತು. ಈ ತನಿಖೆಯ ಒಂದು ಹಂತದಲ್ಲಿ ನಿಂತೇ ಹೋಯ್ತಾ ಅಥವಾ ತುಂಬಾ ಕುಂಟುತ್ತಾ ಸಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಮೂಡಿಸ್ತಾ ಇತ್ತು. SIT ಅಧಿಕಾರಿಗಳಾಗ್ಲಿ FSL ಟೀಮ್ಗಳಾಗ್ಲಿ ಹೆಚ್ಚಿನ ಯಾವುದೇ ಮುತುವರ್ಜಿ ವಹಿಸಿಲ್ಲ, ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಆದ್ರೆ ನಿನ್ನೆಯಿಂದ ಏಕಾಏಕಿ ಈ ಒಂದು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. FSL ಟೀಮ್ ಬೆಂಗಳೂರಿಂದ ಬಂದಿದೆ. 3 ಜನ ಅಧಿಕಾರಿಗಳು FSL ಅಧಿಕಾರಿಗಳು ಬೆಂಗಳೂರಿಂದ ಬಂದಿದ್ದಾರೆ. SIT ಅಧಿಕಾರಿಗಳೊಂದಿಗೆ ಸೇರ್ಕೊಂಡು ಇವತ್ತು ಬಂಗ್ಲಾಗುಡ್ಡೆ ಏನು ನೇತ್ರಾವತಿ ಸ್ನಾನಘಟ್ಟ ಇದೆ ಅದರ ಪಕ್ಕದಲ್ಲಿ ಇರುವಂತಹ ಬಂಗ್ಲಾಗುಡ್ಡೆ ಅರಣ್ಯ ಪ್ರದೇಶಕ್ಕೆ ಬಂದಿರುವಂತದ್ದು. ಅಲ್ಲಿ ಪ್ರದೀಪ್ ಕುಲಾಲ್ ಆತನನ್ನ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಆತ ಕೂಡ ಈ ಒಂದು ಷಡ್ಯಂತ್ರದ ಪ್ರಕರಣದಲ್ಲಿ ಒಬ್ಬ ಆರೋಪಿ ಕೂಡ. ಆರೋಪಿ ಅಂದ್ರೂ ಕೂಡ ಆತ ಈಗಾಗಲೇ ಸೆಕ್ಷನ್ BNS ಸೆಕ್ಷನ್ 183 ಪ್ರಕಾರ ಈಗಾಗಲೇ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ರಾಹುಲ್, ಒಂದು ಹಂತದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ಒಂದು ವಿಡಿಯೋ. ಅಂದ್ರೆ ಕತ್ಲಲ್ಲಿ ಒಂದು ಕಾಡಿನಲ್ಲಿ ಒಂದು ತಲೆಬುರುಡೆಯನ್ನ ಕತ್ತಿಯಿಂದ ಇದು ಬ್ಯಾಗ್ ಒಳಗೆ ಹಾಕುವ ಅಥವಾ ಗೋಣಿ ಚೀಲದಲ್ಲಿ ಹಾಕುವಂತ ಒಂದು ವಿಡಿಯೋ ಬಂದಿತ್ತು. ಆ ವಿಡಿಯೋ ಇಡೀ ಈ ಪ್ರಕರಣ ಮೇಲೆ ಬರಲಿಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇರುವಂತ ಆ ವಿಡಿಯೋವನ್ನ ಯಾವ ರೀತಿ ಮಾಡಿದ್ರು, ಎಲ್ಲಿ ಅದನ್ನ ಶೂಟ್ ಮಾಡಿದ್ರು ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಬಯಲಾಗಿದೆ. ಅದನ್ನ ಬಂಗ್ಲೆಗುಡ್ಡೆಯಲ್ಲಿಯೇ ಆ ಬುರುಡೆಯನ್ನ ಗೋಣಿ ಚೀಲದಲ್ಲಿ ಹಾಕಿರುವಂತದ್ದು ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಅದರ ತನಿಖೆಗೆ FSL ಟೀಮ್ ಬಂದಿರುವಂತದ್ದು. ಈಗ ಆ ಒಂದು ರಾತ್ರಿ ಹೋಗ್ಕೊಂಡು ಬಂಗ್ಲಾಗುಡ್ಡೆಯಲ್ಲಿ ಏನು ಬುರುಡೆಯನ್ನ ಬ್ಯಾಗ್ ಅಲ್ಲಿ ಹಾಕಿದ್ರೆ ಗೋಣಿ ಚೀಲದಲ್ಲಿ ಹಾಕಿದ್ರು, ಅದು ಹೋಗಿದ್ದು ತಕೊಂಡ್ ಬಂದಿದ್ದು ಈ ಪ್ರದೀಪ್ ಕುಲಾಲ್ ಹಾಗೇನೆ ಇನ್ನೊಬ್ರು. ಈ ಸಂದರ್ಭದಲ್ಲಿ ಏನಾಗಿತ್ತು, ಯಾವ ರೀತಿ ಅವ್ರು ಹೋದ್ರು, ಯಾವ ರೀತಿ ಅವರು ಆ ಒಂದು ಬುರುಡೆಯನ್ನ ಗೋಣಿ ಚೀಲದಲ್ಲಿ ಹಾಕಿದ್ರು, ಪ್ರತಿಯೊಂದನ್ನ FSL ಟೀಮ್ ಅದನ್ನ ರೀಕ್ರಿಯೇಟ್ ಮಾಡುತ್ತೆ, ಅದನ್ನ ವಿಡಿಯೋಗ್ರಾಫ್ ಮಾಡುತ್ತೆ. ಆ ವಿಡಿಯೋಗ್ರಾಫ್ ಮಾಡಿದ ನಂತರ ಮೊದಲು ನೈಜ ಯಾವುದು ವಿಡಿಯೋ ಬಂದಿತ್ತು ಸಾಮಾಜಿಕ ಜಾಲತಾಣದಲ್ಲಿ, ಆ ವಿಡಿಯೋಗೂ ಅದರ ನಂತರ ಈ ವಿಡಿಯೋಗೂ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಕೇವಲ ಒಂದು ಕೈ ಮತ್ತೆ ಒಬ್ಬನ ದೇಹ ಮಾತ್ರ ಕಾಣುತ್ತೆ. ಅವನು ಇದನ್ನ ತಲೆಬುರುಡೆಯನ್ನು ತೆಗೆದು ಗೋಣಿ ಚೀಲದಲ್ಲಿ ಹಾಕುವಂತ ಒಂದು ವಿಡಿಯೋ ಮಾತ್ರ ಇರೋದು. ಯಾರು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಪ್ರದೀಪ್ ಕುಲಾಲ್ ಹೇಳುವಂಥದ್ದು ಅದು ನಾನು ಅನ್ನೋದು, ವಿಡಿಯೋ ಇನ್ನೊಬ್ರು ಮಾಡಿದ್ರು ಅನ್ನೋದು. ಈ ಹಿನ್ನೆಲೆಯಲ್ಲಿ ಆತನ ಕೈಗಳಾಗ್ಲಿ ಆತನ ದೇಹದ ರಚನೆ ಆಗಲಿ ಪ್ರತಿಯೊಂದನ್ನ ಅಲ್ಲಿ ವಿಡಿಯೋಗ್ರಾಫ್ ಮಾಡಲಾಗುತ್ತೆ. ಮತ್ತೆ ಅದನ್ನ ಲ್ಯಾಬ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಆ ವಿಡಿಯೋ ಮತ್ತೆ ಈ ವಿಡಿಯೋನ ಕಂಪೇರ್ ಮಾಡಿ ಅದಕ್ಕೆ ನೆಕ್ಸ್ಟ್ ಅದನ್ನ ವರದಿಯನ್ನ FSL ಟೀಮ್ ರೆಡಿ ಮಾಡುತ್ತೆ. ರಾಹುಲ್, ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.